ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೊಸದಾಗಿ ಕರೆದಿರುವಂತಹ ಹುದ್ದೆ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ? ಸೊ ಗೌರ್ಮೆಂಟ್ ಜಾಬ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. ಆದಷ್ಟು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಓಕೆನಾ? ಯಾಕೆ ಅಂತ ಹೇಳಿದ್ರೆ ಜಾಬ್ ಅಪ್ಡೇಟ್ ಬಿಟ್ಟಾಗ ನೀವು ಫುಲ್ ವಿಡಿಯೋನ ನೋಡಿದ್ರೆ ನಿಮಗೆ ತಿಳಿಯುತ್ತೆ ಸ್ನೇಹಿತರೆ ಏನೇನಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಪಿನ್ ಟು ಪಿನ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ? ಹೇಗೆ ಅಪ್ಲೈ ಮಾಡೋದು, ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು, ಏನ್ ಓದಿರ್ಬೇಕು, ಸರ್ಟಿಫಿಕೇಟ್ಸ್ ಬೇಕು, ಅಥವಾ ಏಜ್ ಲಿಮಿಟ್ ಎಷ್ಟು, ಈ ಒಂದು ಪ್ರತಿ ಒಂದು ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ? ಸೊ ಇವತ್ತು ಬಂದು ನಿಮ್ಗೆ ಗದಗಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. DHFWS ಅಂತ ಹೇಳ್ಬಿಟ್ಟು. ಓಕೆನಾ? ಸೊ DHFWS ಅಂತ ಹೇಳಿದ್ರೆ ಏನು? ಡಿಸ್ಟ್ರಿಕ್ಟ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್. ಓಕೆನಾ? ಸೊ ಡಿಸ್ಟ್ರಿಕ್ಟ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಅವರು ಕರೆದಿರುವಂತದ್ದು ನರ್ಸಿಂಗ್ ಆಫೀಸರ್ ಅಂಡ್ LDC ಪೋಸ್ಟ್ ಗಳು. ಓಕೆನಾ? 22 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ 30ನೇ ತಾರೀಕು ಲಾಸ್ಟ್ ಡೇಟ್ ಇರೋದು ಸ್ನೇಹಿತರೆ. ಸೊ 30ನೇ ತಾರೀಕು ಲಾಸ್ಟ್ ಡೇಟ್ ಇರೋದ್ರಿಂದ ನೀವು ಇವಾಗಲೇ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಲಾಸ್ಟ್ ಡೇಟ್ ಆಗ್ಲೇ ಹತ್ರ ಬಂದಿದೆ. ಸೊ ಅದಕ್ಕೋಸ್ಕರ ನಿಮ್ಗೆ ಇವಾಗಲೇ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆನಾ? ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇನ್ನು ಇದ್ರದ್ದು ಎಲ್ಲಪ್ಪ ಏನು ಲೊಕೇಶನ್ ಅಂತ ಹೇಳಿದ್ರೆ ಗದಗಲ್ಲಿ ಇರುತ್ತೆ. ಸೊ ಗದಗಲ್ಲಿ ಲೊಕೇಶನ್. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಲ್ಯಾಬ್ ಟೆಕ್ನಿಷಿಯನ್ ಆಫೀಸರ್ LDC ಅಂತ ಕರೀತಾರೆ, ಮತ್ತೆ ನರ್ಸಿಂಗ್ ಆಫೀಸರ್ಗೆ. ಓಕೆನಾ? ಸೊ 10th 12th ಡಿಪ್ಲೊಮಾ ಆಗಿರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ಡಿಪ್ಲೊಮಾ ಇನ್ ನರ್ಸಿಂಗ್ ಅಥವಾ BSc ಇನ್ ನರ್ಸಿಂಗ್ ಮಾಡಿರೋರು ನರ್ಸಿಂಗ್ ಆಫೀಸರ್ಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಸೊ 11 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಬೇಗ ಬೇಗ ತಿಳಿಸ್ಕೊಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಈ ಒಂದು ಅಪ್ಲಿಕೇಶನ್ ಬೇಗ ಮುಗಿಯುವಂತ ಚಾನ್ಸಸ್ ಇದೆ. ಯಾಕೆಂದ್ರೆ 30ನೇ ತಾರೀಕು ಲಾಸ್ಟ್ ಡೇಟ್ ಬೇಗ ಹತ್ರ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಈಗಾಗಲೇ 27 ಆಗೋಗಿದೆ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಓಕೆನಾ? ಸೊ ನೋಡಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. 10th 12th ಡಿಪ್ಲೊಮಾ, ಮತ್ತೆ ಡಿಪ್ಲೊಮಾ ಇನ್ ನರ್ಸಿಂಗ್, BSc ಇನ್ ನರ್ಸಿಂಗ್ ಮಾಡ್ಕೊಂಡಿದ್ರೆ ಆಗುತ್ತೆ. ಮ್ಯಾಕ್ಸಿಮಮ್ ಏಜ್ ಬಂದು ನಿಮ್ಗೆ 45 ವರೆಗೂ ಕೊಟ್ಟಿದ್ದಾರೆ ಸ್ನೇಹಿತರೆ. ಏಜ್ ಲಿಮಿಟ್ 45 ವರೆಗೂ ಇದೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಫೀಸ್ ಏನು ಇಲ್ಲ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ಎಲ್ಲರೂ ಅಪ್ಲೈ ಮಾಡಿ ಅಂತ. ಓಕೆನಾ? ಅಪ್ಲಿಕೇಶನ್ ಫೀಸು ಯಾವುದು ಇಲ್ಲ. ಯಾಕಂದ್ರೆ ಬೇರೆ ಬೇರೆ ಇದ್ರಲ್ಲೆಲ್ಲ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಕೇಳಿದಾಗ 500, 600, 1000 ಗಂಟನೂ ಹೋಗುತ್ತೆ. ಓಕೆನಾ? ಬ್ಯಾಂಕ್ದೆಲ್ಲ ಬಂತು ಅಂತ ಹೇಳಿದ್ರೆ 1500 ಗಂಟನೂ ಹೋಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಅದಕ್ಕೋಸ್ಕರ ಈ ಒಂದು ಅಪ್ಲಿಕೇಶನ್ ಫೀನೇ ಇಲ್ಲ ಈ ಒಂದು ಪೋಸ್ಟ್ಗೆ. ಸೊ ಅದಕ್ಕೆ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ರಿಟರ್ನ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಇರುತ್ತೆ. ಸೊ ಇದನ್ನ ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಸೊ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳೋದಾದ್ರೆ ನಾನು ಅಪ್ಲೈ ಆನ್ಲೈನ್ ಅಂತ ಒಂದು ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಚೆಕ್ ಮಾಡಬಹುದಾಗಿರುತ್ತೆ. ಫಸ್ಟ್ ನೋಟಿಫಿಕೇಶನ್ ಫುಲ್ ನೀಟಾಗಿ ನೋಡ್ಕೊಂಡು ಆಮೇಲೆ ಡಾಕ್ಯುಮೆಂಟ್ಸ್ನೆಲ್ಲ ತಗೊಳ್ಳಿ ಸ್ನೇಹಿತರೆ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ ID ಪ್ರೂಫ್, ಏಜ್ ಪ್ರೂಫ್, ಅಕಾಡೆಮಿಕ್ ಸರ್ಟಿಫಿಕೇಟ್ಸ್, ಫೋಟೋ ಮತ್ತು ರೆಸ್ಯೂಮ್ ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಅದಾದ ನಂತರ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಇದರಲ್ಲಿ ಡಾಕ್ಯುಮೆಂಟ್ ಅಂತ ಹೇಳಿದ ತಕ್ಷಣ ನೀವು ID ಪ್ರೂಫ್ ಇಟ್ಕೊಂಡಿರ್ಬೇಕು, ನಿಮ್ಮ ಫೋಟೋ ಮೇನ್ ಆಗಿ, ನಿಮ್ಮ ಸಿಗ್ನೇಚರ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ಸ್, 10th 12th ಡಿಪ್ಲೊಮಾ, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ಗಳು ಇಟ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಅದಾದ ನಂತರ ಸಬ್ಮಿಟ್ ಮಾಡಿದ ನಂತರ ಏನ್ ಪ್ರಿಂಟ್ಔಟ್ ಬರುತ್ತೆ ಅದನ್ನ ನೀವು ತೆಗೆದು ಇಟ್ಕೋಬೇಕಾಗಿರುತ್ತೆ. ಓಕೆನಾ? ಪ್ರಿಂಟ್ಔಟ್ ಅಲ್ಲಿ ಬಂದಾಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಅದು ಮುಂದಿನ ಇದಕ್ಕೆ ಬೇಕಾಗಿರುತ್ತೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಈ ಸೆಲೆಕ್ಷನ್ ಗೆ ಕರೀತಾರಲ್ವಾ, ಆ ಟೈಮಲ್ಲಿ ಇಂಟರ್ವ್ಯೂಗೆ, ಎಕ್ಸಾಮ್ಗೆ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಅದಕ್ಕೋಸ್ಕರ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಾದ ನಂತರ ನೋಡಿ, ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಏನಿದೆ, ಈ ಒಂದು ಲಿಂಕ್ ಅಲ್ಲಿ ಬಂದು ಇದನ್ನು ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡಬಹುದಾಗಿರುತ್ತೆ. ನೋಟಿಫಿಕೇಶನ್ ಬೇಕು ಅಂತಂದ್ರೆ ಕ್ಲಿಕ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿಯಲ್ಲಿ ಕರೆದಿರುವಂತದ್ದು. ನೋಡಿ, 45 ವರ್ಷದವರೆಗೂ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಲ್ಯಾಬ್ ಟೆಕ್ನಿಷಿಯನ್ ಆಫೀಸರ್ ನರ್ಸಿಂಗ್, BSc ನರ್ಸಿಂಗ್ ಅಥವಾ ಪೋಸ್ಟ್ ಗ್ರಾಜುಯೇಟ್ ನರ್ಸಿಂಗ್ ಅಥವಾ ಡಿಪ್ಲೊಮಾ ಇನ್ ನರ್ಸಿಂಗ್ ಯಾವ್ದಾದ್ರು ಆಗಿರ್ಬೋದಾಗಿರುತ್ತೆ ಸ್ನೇಹಿತರೆ. ಅಥವಾ ದ್ವಿತೀಯ PUC ಅಲ್ಲಿ ವಿಜ್ಞಾನ ವಿಷಯದಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ SSLC ತತ್ಸಮ ಪರೀಕ್ಷೆಯನ್ನು ತೇರ್ಗಡೆ ಹೊಂದಿರಬೇಕು. ಓಕೆನಾ? ಸೊ 10th PUC ಆದರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಈ ಒಂದು ಹುದ್ದೆದು ಏನು ನೋಟಿಫಿಕೇಶನ್ ಇದೆ, ಈ ನೋಟಿಫಿಕೇಶನ್ ಅಲ್ಲಿ ಇದಿಷ್ಟು ತಿಳಿಸ್ಕೊಟ್ಟಿದ್ದಾರೆ. 5 ಗಂಟೆ ಒಳಗಡೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸೊ 30ನೇ ತಾರೀಕು
5 ಗಂಟೆ 30ನೇ ತಾರೀಕು 5 ಗಂಟೆ ಒಳಗಡೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಓಕೆನಾ, ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಇದು ಸೇವಾ ಸಿಂಧುದು ಏನು ಪೋಸ್ಟ್ ಇದೆ ಈ ಒಂದು ಲಿಂಕ್ ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, ಸೊ ಇಲ್ಲಿ ಗದಗ ಅಂತ ಸೆಲೆಕ್ಟ್ ಮಾಡ್ಕೊಂಡು ಯಾವ ಪೋಸ್ಟ್ಗೆ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅದಾದ ನಂತರ ನೀವು ಪೋಸ್ಟ್ ನಿಮ್ಮ ನೇಮ್, ಫಾದರ್ ನೇಮ್, ಮೇಲ್ ಆರ್ ಫಿಮೇಲ್, ಅದ ನಂತರ ನಿಮ್ಮ 10th ಮಾರ್ಕ್ಸ್ ಕಾರ್ಡು, ಏನು 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ, ಆ ಡೇಟ್ ಆಫ್ ಬರ್ತ್ ಹಾಕ್ಬೇಕಾಗಿರುತ್ತೆ. ಅದ ನಂತರ ಏನ್ ರಿಸರ್ವೇಶನ್ ನಿಮ್ದು ಯಾವ ಕ್ಯಾಟಗರಿ ಬೀಳುತ್ತೆ, ಮತ್ತೆ ಏನಾದ್ರೂ ನೀವು ರೂರಲ್ ಕನ್ನಡ ಮಾಧ್ಯಮನ ಅಥವಾ ಎಕ್ಸರ್ವಿಸ್ ಮೆನ್ ಅವರ, ಅಂಗವಿಕಲರ, ಮಹಿಳೆಯರ, ತೃತೀಯ ಲಿಂಗದವರ, ಮತ್ತೆ ಯೋಜನೆ ನಿರಾಶ್ರಿತರ ಅಂತ ಹೇಳ್ಬಿಟ್ಟು ಕೇಳ್ತಾ ಇರೋದು. ಸೊ ಇದಿಷ್ಟು ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, ಅದ ನಂತರ ನಿಮ್ಮ ಫೋನ್ ನಂಬರ್, ಇಮೇಲ್ ಐಡಿ ಕಂಪಲ್ಸರಿ ಕರೆಕ್ಟ್ ಆಗಿರೋದನ್ನ ಹಾಕಿ ಸ್ನೇಹಿತರೆ ಇಲ್ಲಿ. ಓಕೆನಾ, ಅದ ನಂತರ ಈ ಅಡ್ರೆಸ್ ನ ಕರೆಕ್ಟ್ ಆಗಿರೋದು ಹಾಕಿ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಏನೇ ಕಮ್ಯುನಿಕೇಶನ್ ಇದ್ರು ಇದ್ರ ಮುಖಾಂತರನೇ ಕಳಿಸ್ತಾರೆ ಸ್ನೇಹಿತರೆ. ಓಕೆನಾ, ಸೊ ನಿಮ್ಮ ಫೋನ್ ನಂಬರ್ ಅಥವಾ ಇಮೇಲ್ ಐಡಿಗೆನೆ ಮೆಸೇಜ್ ಬರುತ್ತೆ ಯಾವಾಗ ಎಕ್ಸಾಮ್ ಏನು ಅಂತ ಹೇಳ್ಬಿಟ್ಟು, ಅದನ್ನ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ, ಸೊ ಕರೆಕ್ಟ್ ಆಗಿರೋ ಫೋನ್ ನಂಬರ್, ಇಮೇಲ್ ಐಡಿ ಕೊಟ್ರೆ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಈ ಒಂದು ಡೀಟೇಲ್ಸ್. ಅದ ನಂತರ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ಏನಾಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇರೋದು, ಅದನ್ನ ಕೊಟ್ಟು ಮಾರ್ಕ್ಸ್ ಅಥವಾ CGPA ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಅದ ನಂತರ ಡಾಕ್ಯುಮೆಂಟ್ಸ್ ಎಲ್ಲಾನು ನೀವು ಒಂದು PDF ಅಲ್ಲೇನೆ ಇಡ್ಬೇಕಾಗಿರುತ್ತೆ. ಒಂದು PDF ಅಂತ ಹೇಳಿದ್ರೆ ಏನೇನು ಅಂತ ಹೇಳಿದ್ರೆ ನೋಡಿ, SSLC ಮಾರ್ಕ್ಸ್ ಕಾರ್ಡ್, ಎಲ್ಲ ಎಜುಕೇಶನ್ ಸರ್ಟಿಫಿಕೇಟ್ಸ್, ಮತ್ತೆ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಕಾರ್ಡ್ಸ್, ಕ್ಯಾಸ್ಟ್ ಇನ್ಕಮ್, KNC, PMBC ಸರ್ಟಿಫಿಕೇಟ್. ಸೊ ಎಲ್ಲಾ ಡಾಕ್ಯುಮೆಂಟ್ಸ್ ನೀವು ಇದರಲ್ಲಿ ಪೋಸ್ಟ್ಗೆ ಹಾಕಿ ನೇಮ್ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ, ಚೂಸ್ ಫೈಲ್ ಕೊಟ್ಟು. ಓಕೆನಾ, ಅದಾದ ನಂತರ ಐ ಅಗ್ರಿ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಕೊಟ್ಟು ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಏನಿತ್ತು ಅದನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಈ ಒಂದು ಡೀಟೇಲ್ ನಿಮ್ಗೆ ಕರೆಕ್ಟ್ ಆಗಿ ಸಿಕ್ಕಿದ ನಂತರ ನೀವು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಬಹುದಾಗಿರುತ್ತೆ. ಓಕೆನಾ, ಸೊ ಸಬ್ಮಿಟ್ ಮಾಡಿದ ನಂತರ ನಿಮ್ಗೆ ಡೌನ್ಲೋಡ್ಗೆ ಆಪ್ಷನ್ ಸಿಗುತ್ತೆ. ಸೊ ಡೌನ್ಲೋಡ್ ಆಪ್ಷನ್ ಕೊಟ್ಟಿದ ತಕ್ಷಣ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ ನೋಡಿ. ಲಾಸ್ಟ್ ಡೇಟ್ ಆಫ್ ದ ಸಬ್ಮಿಟಿಂಗ್ ಆನ್ಲೈನ್ ಅಪ್ಲಿಕೇಶನ್ 30/5/2025 5:30. ಓಕೆನಾ, ಸೊ 5 ಗಂಟೆ ಒಳಗಡೆ ನೀವು ಕ್ಲಿಯರ್ ಮಾಡಿದ್ರೆ ಉತ್ತಮ ಸ್ನೇಹಿತರೆ. ಓಕೆನಾ, ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈಗಾಗಲೇ ನಾನು ವಿಡಿಯೋದಲ್ಲಿ ಕನ್ನಡ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಯಿಂದ ಕರೆದಂತಹ ಪೋಸ್ಟ್ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೆ. ಆ ಒಂದು ವಿಡಿಯೋ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ NMDC ಅಲ್ಲಿ ಕರೆದಿರುವಂತಹ 999 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಈ ಒಂದು ITI ಮೇಲೆ ಕೂಡ ಕರೆದಿರುವಂತಹ ವೇಕೆನ್ಸಿಗಳಿದು. ಸೊ ಆದಷ್ಟು ಬೇಗ ಆ ಒಂದು ಹುದ್ದೆಗೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾಕಂದ್ರೆ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ ಆಗಿಲ್ಲ ಅಂದ್ರೂ ಕೂಡ ಅವ್ರಿಗೆ ಯೂಸ್ ಆಗಬಹುದು ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಅವರು ಈ ಒಂದು ಪೋಸ್ಟ್ ಅಪ್ಲೈ ಮಾಡಬೇಕು ಅಂತ ಇಟ್ಕೊಂಡಿರೋರು ಇರ್ತಾರೆ ಸ್ನೇಹಿತರೆ. ಓಕೆನಾ, ಸೊ ಅದಕ್ಕೋಸ್ಕರ ನಿಮ್ಮಲ್ಲಿ ಕೇಳ್ಕೊಳ್ಳೋದೊಂದೇ, ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ವಿಡಿಯೋನ ಮಾಡೋದಕ್ಕೋಸ್ಕರ. ಯಾಕಂದ್ರೆ ನಮ್ಮ ವಿಡಿಯೋ ಇಂದ ಎಷ್ಟೊಂದು ಜನರು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ಸೊ ಅದಕ್ಕೋಸ್ಕರ ಲೈಕ್ ಮಾಡಿದ್ರೆ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ, ಸೊ ಇದಿಷ್ಟು ಆದ ನಂತರ ನೀವು ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆನಾ, ಸೊ ಅದನ್ನ ನೀವು ಜಾಯ್ನ್ ಆಗಬಹುದು ಸ್ನೇಹಿತರೆ. ಓಕೆನಾ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.